ಇತ್ತೀಚೆಗೆ ಕೆಲ ದಿನಗಳ ಹಿಂದಷ್ಟೇ ಮಧ್ಯಪ್ರದೇಶದ ಮಂದಾತಾ ಪರ್ವತದಲ್ಲಿ ಶಂಕರಾಚಾರ್ಯರ 108 ಅಡಿ ಎತ್ತರದ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಮಂದಾತಾ ಅಥವಾ ಶಿವಪುರಿ ಪರ್ವತಕ್ಕೂ ಶಂಕರಾಚಾರ್ಯರಿಗೂ ಒಂದು ಬಿಡಿಸಲಾಗದ ಬಂಧವಿದೆ. ಈ ಪರ್ವತಗಳಿಗೂ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರನಿಗೂ ಕೂಡ ಒಂದು ನಂಟಿದೆ. ಏನಿದು ಓಂಕಾರೇಶ್ವರನ ಮಹಿಮೆ? ಶಂಕರರಿಗೂ ಓಂಕಾರೇಶ್ವರನಿಗೂ ಇರುವ ನಂಟು ಯಾವುದು? ಓಂಕಾರೇಶ್ವರ ಮಹಾಸ್ವಾಮಿ ಸನ್ನಿಧಿಯಲ್ಲಿ ನಡೆಯುವ ಅಚ್ಚರಿಗಳೇನು? ಇದರ ಬಗ್ಗೆ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಓಂಕಾರೇಶ್ವರ ಮಂದಿರ ಮಧ್ಯಪ್ರದೇಶದಲ್ಲಿರುವ ಮತ್ತೊಂದು ಜ್ಯೋತಿರ್ಲಿಂಗ. ಒಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ 2 ಜ್ಯೋತಿರ್ಲಿಂಗಗಳು ಮಧ್ಯಪ್ರದೇಶದಲ್ಲಿಯೇ ಇವೆ. ಒಂದು ಈ ಹಿಂದೆ ನಿಮಗೆ ಇದೇ ಮಹಿಮೆ ಸಂಚಿಕೆಯಲ್ಲಿ ತೋರಿಸಲಾದ ಉಜ್ಜಯಿನಿಯ ಮಹಾಕಾಳ ಶಿವಲಿಂಗ, ಮತ್ತೊಂದು ನರ್ಮದಾ ನದಿ ತೀರದಲ್ಲಿ ಮಂದಾತಾ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ನೆಲೆ ನಿಂತಿರುವ ಈ ಓಂಕಾರೇಶ್ವರ ಮಂದಿರ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನರ್ಮದಾ ಮಧ್ಯದಲ್ಲಿರುವ ಒಂದು ದ್ವೀಪದಂತಿರುವ ಓಂಕಾರ ಪರ್ವತದ ಮೇಲಿರುವ ಶಿವ ದೇವಾಲಯ. ಪೂಜ್ಯ ಹಿಂದೂ ದೇವಾಲಯವು ಹಿಂದೂ ಧರ್ಮದ ಅತ್ಯಂತ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ. ಪ್ರಪಂಚದಲ್ಲಿ 12 ಜ್ಯೋತಿರ್ಲಿಂಗ ದೇವಾಲಯಗಳಿದ್ದು ಅವುಗಳಲ್ಲಿ ಓಂಕಾರೇಶ್ವರವೂ ಒಂದು. ನರ್ಮದೆಯ ದಕ್ಷಿಣ ದಂಡೆಯಲ್ಲಿರುವ ಮಾಮಲೇಶ್ವರ ಎಂದು ಹೆಸರಿಸಲಾದ ಮತ್ತೊಂದು ದೇವಾಲಯವೂ ಕೂಡ ಇದೆ. 12 ಜ್ಯೋತಿರ್ಲಿಂಗ ಸ್ತೋತ್ರ ಓಂಕಾರ ಮಮಲೇಶ್ವರಂನಲ್ಲಿ ಹೇಳಿರುವಂತೆ ಈ ದೇವಾಲಯವು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಹಿಂದೂ ವರ್ಷದ ಶ್ರಾವಣ ಮಾಸದಲ್ಲಿ ಶಿವನನ್ನ ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಭಗವಾನ್ ಶಿವನ ಭಕ್ತರಿಗೆ ಪವಿತ್ರವಾದ ಶ್ರಾವಣ ಮಾಸವನ್ನ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಮಾಸದಲ್ಲಿ ಭಗವಾನ್ ಶಿವನನ್ನ ಬಹಳ ವಿಜೃಂಭಣೆಯಿಂದ ಪೂಜಿಸಲಾಗುತ್ತದೆ. ಅವರ 12 ಜ್ಯೋತಿರ್ಲಿಂಗಗಳನ್ನ ಈ ಮಾಸದಲ್ಲಿ ಪೂಜಿಸಲು ವಿಶೇಷ ಮಹತ್ವವಿದೆ. ಅಲ್ಲಿ ಅವುಗಳನ್ನ ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತದೆ. ಈ ದೇಶದ ಎಲ್ಲ ಜ್ಯೋತಿರ್ಲಿಂಗಗಳು ಕೂಡ ಸ್ವಯಂಭೂ ಎಂದು ಹೇಳಲಾಗುತ್ತದೆ. ಈ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವೂ ಇದೆ. ಓಂಕಾರೇಶ್ವರ ಮಂದಿರದಲ್ಲಿಯೂ ಕೂಡ ಶಿವನೇ ಸ್ವತಃ ಕಾಣಿಸಿಕೊಂಡ ಸ್ಥಳವೆಂದು ಹೇಳಲಾಗುತ್ತದೆ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿರುವ ಓಂಕಾರೇಶ್ವರ ಮಂದಿರವು ಭಕ್ತಾದಿಗಳ ನೆಚ್ಚಿನ ಯಾತ್ರಾ ಸ್ಥಳಗಳಲ್ಲಿ ಒಂದು. ಓಂಕಾರೇಶ್ವರನ ದರ್ಶನದಿಂದಾಗಿ ಜನರ ಸಕಲ ಪಾಪಗಳೂ ನಾಶವಾಗಿ ಹೋಗುತ್ತವೆ ಎಂಬ ನಂಬಿಕೆಗಳಿವೆ. ಸೃಷ್ಟಿಕರ್ತ ಬ್ರಹ್ಮನ ಬಾಯಿಯಿಂದ ಓಂಕಾರವನ್ನ ಮೊದಲು ಉಚ್ಚರಿಸಲಾಯಿತು. ವೇದಗಳು ಕೂಡ ಓಂಕಾರವಿಲ್ಲದೆ ಆರಂಭವಾಗುವುದಿಲ್ಲ. ಅದೇ ಓಂಕಾರ ರೂಪ ಜ್ಯೋತಿರ್ಲಿಂಗವೇ ಈ ಓಂಕಾರೇಶ್ವರ. ಇಲ್ಲಿ ಶಿವನು ಓಂಕಾರದ ರೂಪದಲ್ಲಿ ಕಾಣಿಸಿಕೊಂಡ ಕಾರಣ ಅವನಿಗೆ ಓಂಕಾರೇಶ್ವರ ಎಂಬ ಹೆಸರು ಬಂತು ಎಂದು ಪೌರಾಣಿಕ ಹಿನ್ನೆಲೆಗಳಿವೆ. ಓಂಕಾರೇಶ್ವರ ಮಂದಿರದ ಮಹಿಮೆಗಳು ಅಪಾರ. ಇಲ್ಲಿ ಶಕ್ತಿಯೂ ಕೂಡ ಅಪಾರ. ಧಾರ್ಮಿಕ ಗ್ರಂಥಗಳಲ್ಲಿಯೂ ಈ ಓಂಕಾರೇಶ್ವರ ಮಂದಿರದ ಮಹಿಮೆಗಳು ದಾಖಲಾಗಿವೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಟ್ಟು 68 ತೀರ್ಥಯಾತ್ರೆಗಳು ಇಲ್ಲಿ ನೆಲೆಗೊಂಡಿವೆ. 33 ಕೋಟಿ ದೇಗುಲಗಳು ಕುಟುಂಬ ಸಮೇತರಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ 4ನೇ ಸ್ಥಾನದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗವಿದೆ. ಈ ಜ್ಯೋತಿರ್ಲಿಂಗವನ್ನ ಮಮ್ಮಲೇಶ್ವರನೆಂದು ಅಮಲೇಶ್ವರನೆಂದು ಕೂಡ ಕರೆಯುತ್ತಾರೆ. ನಂಬಿಕೆಗಳ ಪ್ರಕಾರ ನರ್ಮದಾ ನದಿ ಈ ಓಂಕಾರೇಶ್ವರನಿಂದ ಅತ್ಯಂತ ಪವಿತ್ರಗೊಂಡ ನದಿ ಎಂದು ಹೇಳಲಾಗುತ್ತದೆ. ಇಲ್ಲಿನ ನರ್ಮದೆಯಲ್ಲಿ ಒಂದು ಬಾರಿ ಮಿಂದೆದ್ದರೆ 15 ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು 7 ದಿನಗಳ ಕಾಲ ಗಂಗೆಯಲ್ಲಿ ಮಿಂದೆದ್ದ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಓಂಕಾರೇಶ್ವರ ನೆಲೆ ನಿಂತಿರುವುದು ಬೃಹತ್ತಾದ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ಓಂ ಎನ್ನುವ ಆಕಾರವು ಕೂಡ ನಮಗೆ ಗೋಚರಿಸುತ್ತದೆ. ಆದ್ದರಿಂದಲೇ ಈ ಜ್ಯೋತಿರ್ಲಿಂಗಕ್ಕೆ ಓಂಕಾರೇಶ್ವರ ಎನ್ನುವ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಈ ಪುಣ್ಯ ಸನ್ನಿಧಿಯ ಮತ್ತೊಂದು ವಿಶೇಷವೆಂದರೆ ಈ ದೇಶದ ಭಕ್ತರು ಅನೇಕ ಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ದೇಶದ ಮೂಲೆ ಮೂಲೆಗೆ ತೀರ್ಥಯಾತ್ರೆಗೆ ತೆರಳುತ್ತಾರೆ. ಆದರೆ ಅವು ಓಂಕಾರೇಶ್ವರಕ್ಕೆ ಬರುವವರೆಗೆ ಹಾಗೂ ಇಲ್ಲಿನ ಪ್ರಸಾದ ತೀರ್ಥ ತೆಗೆದುಕೊಳ್ಳುವವರೆಗೂ ಅವರು ಕೈಗೊಂಡಿರುವ ಎಲ್ಲಾ ತೀರ್ಥಯಾತ್ರೆಗಳು ಅಪೂರ್ಣವೇ ಎಂದು ಪರಿಗಣಿಸಲಾಗುತ್ತದೆ. ಶಿವನು ನಿತ್ಯವೂ 3 ಲೋಕಗಳ ದರ್ಶನ ಮಾಡಿದ ಬಳಿಕ ಇಲ್ಲಿ ಬಂದು ಉಳಿಯುತ್ತಾನೆ ಎನ್ನುವ ನಂಬಿಕೆಗಳಿವೆ. ಪ್ರತಿದಿನ ಇಲ್ಲಿ ಶಿವನಿಗೆ ವಿಶೇಷವಾಗಿ ಮಲಗಲು ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಶಿವನ ಆರತಿಯನ್ನ ಮಾಡಲಾಗುತ್ತದೆ ಮತ್ತು ಅಲ್ಲಿ ಶಯನ ದರ್ಶನಗಳು ನಡೆಯುತ್ತವೆ.
ಶ್ರಾವಣ ಮಾಸ ಬಂತೆಂದರೆ ಸಾಮಾನ್ಯವಾಗಿ ಹೆಚ್ಚಿನವರು ಜ್ಯೋತಿರ್ಲಿಂಗ ದರ್ಶನಕ್ಕೆ ತೀರ್ಥಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಪಡೆಯದೇ ಇದ್ದರೆ ಅವರ ಯಾತ್ರೆಯನ್ನ ವ್ಯರ್ಥ ಎನ್ನಲಾಗುತ್ತದೆ. ಜಗತ್ತಿನಾದ್ಯಂತ ಶಿವನ ಅನೇಕ ಹಾಗೂ ಅತ್ಯಂತ ಪ್ರಾಚೀನ ದೇಗುಲಗಳು ನಮಗೆ ಕಾಣಲು ಸಿಗಬಹುದು. ಆದರೆ ಓಂಕಾರೇಶ್ವರ ದೇವಸ್ಥಾನ ಆ ಎಲ್ಲ ದೇವಸ್ಥಾನಗಳಿಗಿಂತಲೂ ಭಿನ್ನ. ಈ ಓಂಕಾರೇಶ್ವರನ ದರ್ಶನದ ಹೊರತು ಚಾರ್ಧಾಮ್ ಯಾತ್ರೆಗಳು ಕೂಡ ಅಪೂರ್ಣವೇ ಎಂಬ ನಂಬಿಕೆಗಳೂ ಇವೆ. ಈ ಮಂದಿರ ಸ್ಥಾಪನೆಯನ್ನ ರಾಜ ಮಾಂಧಾತ ಎಂಬುವವನು ಮಾಡಿದ್ದ ಎನ್ನಲಾಗಿದೆ. ಮಾಂಧಾತ ಎನ್ನುವ ರಾಜ ಇಕ್ಷ್ವಾಕು ವಂಶದ ರಾಜ, ಅಂದ್ರೆ ಭಗವಾನ್ ಶ್ರೀರಾಮನ ಪೂರ್ವಜ, ವೇದ ಕಾಲದವನು ಎಂದು ಹೇಳಲಾಗುತ್ತದೆ. ನರ್ಮದಾ ತೀರದಲ್ಲಿ ನೆಲೆ ನಿಂತಿರುವ ಈ ದೇವಸ್ಥಾನದ ಬಳಿ ನರ್ಮದೆ 2 ಕವಲಾಗಿ ಹರಿಯುತ್ತಾಳೆ. ಉತ್ತರ ಧಾರೆ ಹಾಗೂ ದಕ್ಷಿಣ ಧಾರೆಯಾಗಿ ನರ್ಮದೆ ಬೋರ್ಗರೆದುಕೊಂಡು ಹರಿಯುತ್ತಾಳೆ. ದಕ್ಷಿಣ ಧಾರೆಯನ್ನೇ ಸಾಮಾನ್ಯವಾಗಿ ಮುಖ್ಯಧಾರೆ ಎಂದೇ ಕರೆಯಲಾಗುತ್ತದೆ. ಮಂಧಾತ ರಾಜನು ಇದೇ ಓಂಕಾರೇಶ್ವರ ಪರ್ವತದ ಮೇಲೆ ಕಠಿಣ ತಪಸ್ಸು ಮಾಡಿ ಶಿವನನ್ನ ಒಲಿಸಿಕೊಂಡ ಎಂದು ಹೇಳಲಾಗುತ್ತದೆ. ಹೀಗಾಗಿ ಈ ಪರ್ವತಕ್ಕೆ ಮಂಧಾತ ಪರ್ವತ ಎಂದೇ ಕರೆಯಲಾಗುತ್ತದೆ. ಇಡೀ ಪರ್ವತವೇ ಶಿವರೂಪಿ ಎಂದು ಕೂಡ ಹೇಳಲಾಗುತ್ತದೆ. ಹೀಗಾಗಿ ಈ ಬೆಟ್ಟವನ್ನ ಶಿವಪುರಿ ಪರ್ವತ ಎಂದು ಕೂಡ ಕರೆಯಲಾಗುತ್ತದೆ. ಇನ್ನೊಂದು ವಿಶೇಷತೆ ಅಂದ್ರೆ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವು 2 ಸ್ವರೂಪದಲ್ಲಿದೆ. ಒಂದು ಮಮಲೇಶ್ವರ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ. ಇದು ನರ್ಮದೆಯ ದಕ್ಷಿಣ ತೀರದಲ್ಲಿದೆ. ಮತ್ತೊಂದು ಓಂಕಾರೇಶ್ವರ ಉತ್ತರದ ತೀರದಲ್ಲಿದೆ. ಶಿವಪುರಾಣದಲ್ಲಿ ಈ ಜ್ಯೋತಿರ್ಲಿಂಗದ ಬಗ್ಗೆ ಸವಿಸ್ತಾರವಾದ ಉಲ್ಲೇಖಗಳು ಇವೆ. ಈ ದೇವಾಲಯ ಇಲ್ಲಿ ಸೃಷ್ಟಿಯಾಗುವುದರ ಹಿಂದೆ ಅನೇಕ ಪೌರಾಣಿಕ ಕಥೆಗಳೂ ಇವೆ. ಓಂಕಾರೇಶ್ವರ ಮಂದಿರದ ನಿರ್ಮಾಣವನ್ನ ಇಕ್ಷ್ವಾಕು ವಂಶದ ರಾಜ ಮಂದಾತ ಮಾಡಿದ್ದು ಅಂತ ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೇವೆ. ಈ ಮಂದಿರದ ಪೌರಾಣಿಕ ಹಿನ್ನೆಲೆ ಹಲವು ಕಥೆಗಳಿಂದ ಬೆಸೆದುಕೊಂಡಿದೆ. ಅದರ ಮತ್ತೊಂದು ಪೌರಾಣಿಕ ಕಥೆಯನ್ನ ನಾವು ನಿಮಗೆ ಇಲ್ಲಿ ಹೇಳ್ತೀವಿ ನೋಡಿ. ಒಂದು ಬಾರಿ ವಿಂಧ್ಯಾಚಲದಲ್ಲಿ ನೆಲೆಸಿದ್ದ ದೇವಾನುದೇವತೆಗಳು ತಮ್ಮ ಪಾಪ ಕರ್ಮಗಳಿಂದ ಮುಕ್ತಿ ಪಡೆಯಲು ಶಿವನನ್ನ ಆರಾಧಿಸ್ತಾ ಇದ್ರು. ಅದಕ್ಕಾಗಿ ಒಂದು ಜಾಗವನ್ನ ಗುರುತು ಮಾಡಿ ಅಲ್ಲಿಯೇ ಶಿವನ ಮರಳಿನ ಲಿಂಗವನ್ನ ಮಾಡಿ ಪೂಜೆ ಆರಂಭಿಸಿದ್ರು. ಅವರ ಶ್ರದ್ಧೆ ಭಕ್ತಿಗೆ ಮೆಚ್ಚಿದ ಶಿವನು ಅವರಿಗೆ 2 ರೂಪದಲ್ಲಿ ದರ್ಶನ ನೀಡುತ್ತಾನೆ. ಓಂಕಾರೇಶ್ವರ ಹಾಗೂ ಅಮಲೇಶ್ವರನೆಂಬ ಹೆಸರಿನಲ್ಲಿ ಕಾಣಿಸಿಕೊಂಡ ಶಿವನು ಇಲ್ಲಿಯೇ ನೆಲೆ ನಿಲ್ಲುತ್ತಾನೆ. ಅದು ಮಾತ್ರವಲ್ಲ, ಅಲ್ಲಿನ ಬೆಟ್ಟವು ಓಂ ಆಕಾರವನ್ನ ಪಡೆಯುವುದರಿಂದ ಶಿವನನ್ನ ಭಕ್ತರು ಓಂಕಾರೇಶ್ವರ ಎಂದು ಕರೆಯಲು ಶುರು ಮಾಡುತ್ತಾರೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಒಂದು ಬಾರಿ ನಾರದರು ವಿಂಧ್ಯ ಪರ್ವತಕ್ಕೆ ಬಂದು ಅದರ ಅಧಿಪತಿ ವಿಂಧ್ಯನ ಹತ್ತಿರ ಮಾತನಾಡುತ್ತಿರುವಾಗ ಒಂದು ಮಾತು ಹೇಳುತ್ತಾರೆ. ಮೇರು ಪರ್ವತ ನಿನಗಿಂತಲೂ ಎತ್ತರವಿದೆ, ಹೀಗಾಗಿ ಅವನೇ ಶ್ರೇಷ್ಠನೆನಿಸಿಕೊಂಡಿದ್ದಾನೆ. ಇದನ್ನ ಕೇಳಿದ ವಿಂಧ್ಯ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಲು ಆರಂಭಿಸುತ್ತಾನೆ. ಅವನ ತಪಸ್ಸಿಗೆ ಒಲಿದ ಶಿವನು ತನ್ನ ರೂಪವನ್ನ 2 ಭಾಗ ಮಾಡಿಕೊಟ್ಟು ಇದನ್ನ ಓಂಕಾರೇಶ್ವರ ಹಾಗೂ ಅಮಲೇಶ್ವರ ಎಂಬ ಹೆಸರಿನಲ್ಲಿ ವಿಭಾಗ ಮಾಡಿ ಪೂಜಿಸು ಎಂದು ಅವನು ಕೇಳಿದಂತೆ ಬೆಳೆಯುವ ವರ ಕೊಟ್ಟು ಮಾಯವಾಗುತ್ತಾನೆ. ಶಿವನ ಆಶೀರ್ವಾದದಿಂದ ವಿಂಧ್ಯನು ಎತ್ತರೆತ್ತರಕ್ಕೆ ಬೆಳೆಯಲು ಆರಂಭಿಸುತ್ತಾನೆ. ಭೂಮಿ ಸ್ವರ್ಗ ಏಕಕ್ಕೆ ಬೆಳೆಯಲು ಆರಂಭಿಸುತ್ತಾನೆ. ಇದನ್ನ ಕಂಡ ಭೂದೇವಿ ಬೆಚ್ಚಿ ಬೀಳುತ್ತಾಳೆ. ಶಿವನಲ್ಲಿಗೆ ಹೋದ ಭೂಮಾತೆ ವಿಂಧ್ಯನು ವಿಪರೀತ ಎನ್ನುವಷ್ಟು ಬೆಳೆಯುತ್ತಿದ್ದಾನೆ, ಅವನ ಭಾರವನ್ನ ತಡೆಯುವ ಶಕ್ತಿ ಕಳೆದುಕೊಳ್ಳುವ ಭಯ ನನಗೆ ಉಂಟಾಗಿದೆ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಸೂರ್ಯ ಚಂದ್ರ ಗ್ರಹಾದಿಗಳು ಕೂಡ ತಮ್ಮ ಸಂಚಾರಕ್ಕೆ ವಿಂಧ್ಯನು ಸಂಕಷ್ಟ ತರುವ ಆತಂಕವನ್ನ ಶಿವನ ಮುಂದಿಡುತ್ತಾರೆ. ವಿಂಧ್ಯನನ್ನ ತಡೆಯುವವರು ಯಾರು ಎಂದು ಕೇಳಿದಾಗ ಶಿವನು ಅಗಸ್ತ್ಯ ಮುನಿಗಳ ಬಳಿ ಹೋಗಿ ಅಂತ ಹೇಳುತ್ತಾರೆ. ಶಿವನ ಸಲಹೆಯಂತೆ ಎಲ್ಲಾ ದೇವಾನುದೇವತೆಗಳು ಅಗಸ್ತ್ಯ ಮುನಿಗಳ ಹತ್ತಿರ ಬಂದು ವಿಂಧ್ಯನ ಹುಚ್ಚಾಟವನ್ನ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾರೆ. ದೇವಾನುದೇವತೆಗಳ ಸಹಾಯಕ್ಕೆ ಸಜ್ಜಾದ ಅಗಸ್ತ್ಯ ಮುನಿಗಳು ವಿಂಧ್ಯನ ಹತ್ತಿರ ಬಂದು, ನಾನು ದಕ್ಷಿಣ ದಿಕ್ಕಿಗೆ ಹೊರಟಿದ್ದೇನೆ, ನೀನು ನನಗೆ ದಾರಿ ಬಿಡು ಎಂದು ಹೇಳಿದಾಗ ವಿಂಧ್ಯನು ಅಗಸ್ತ್ಯರಿಗೆ ತಲೆಬಾಗಿ ನಮಸ್ಕರಿಸುತ್ತಾನೆ. ಅಗಸ್ತ್ಯರು ಅವನನ್ನ ತುಳಿದುಕೊಂಡು ದಾಟಿ ಈಚೆಗೆ ಬಂದು ಹೇಳುತ್ತಾರೆ, ನಾನು ದಕ್ಷಿಣಕ್ಕೆ ಹೋಗಿ ಬರುವವರೆಗೂ ನೀನು ಹೀಗೆಯೇ ನಿಂತಿರಬೇಕು ಎಂಬ ಆಜ್ಞೆಯನ್ನ ವಿಂಧ್ಯನಿಗೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ನಂತರ ಅಗಸ್ತ್ಯರು ಮರಳಿ ದಕ್ಷಿಣದಿಂದ ಬರುವುದೇ ಇಲ್ಲ. ಆ ಕ್ಷಣದಿಂದ ವಿಂಧ್ಯನು ಬೆಳೆಯುವುದನ್ನೇ ನಿಲ್ಲಿಸಿಬಿಡುತ್ತಾನೆ. ಅಗಸ್ತ್ಯನು ಅವನನ್ನ ದಾಟುವ ಸಮಯದಲ್ಲಿ ಹೇಗೆ ಬಾಗಿಕೊಂಡಿದ್ದನೋ ಹಾಗೆಯೇ ಬಾಗಿಕೊಂಡು ಉಳಿದು ಬಿಡುತ್ತಾನೆ.
ಶಿವನು ವಿಂಧ್ಯನಿಗೆ ನೀಡಿದ ಆ 2 ಶಿವಲಿಂಗಗಳು ಅಂದಿನಿಂದ ಇಂದಿನವರೆಗೂ ಓಂಕಾರೇಶ್ವರ ಹಾಗೂ ಅಮಲೇಶ್ವರನ ಹೆಸರಿನಲ್ಲಿ ನಿತ್ಯ ಪೂಜೆಗೆ ಒಳಗಾಗುತ್ತಿವೆ. ಮತ್ತೊಂದು ಕಥೆಯ ಪ್ರಕಾರ ಒಂದು ಬಾರಿ ದೇವ ದಾನವರ ಯುದ್ಧ ನಡೆಯುವಾಗ ದೇವತೆಗಳು ದಾನವರ ಎದುರು ಸೋತು ಶಿವನ ಮೊರೆ ಹೋಗುತ್ತಾರೆ. ಆಗ ಯುದ್ಧರಂಗಕ್ಕೆ ಇಳಿದ ಪರಶಿವನು ಓಂಕಾರೇಶ್ವರನ ರೂಪದಲ್ಲಿ ಬಂದು ದಾನವರನ್ನ ಸೋಲಿಸಿ ಅಲ್ಲಿಯೇ ನೆಲೆಸಿದನು ಎಂಬ ಕಥೆಯೂ ಕೂಡ ಇದೆ. ಈ ದೇವಸ್ಥಾನದ ಮತ್ತೊಂದು ಪ್ರಬಲ ನಂಬಿಕೆ ಅಂದ್ರೆ ಅದು ನಿತ್ಯ ರಾತ್ರಿ ಶಿವಪಾರ್ವತಿಯರು ಇಲ್ಲಿ ಪಗಡೆಯಾಟ ಆಡುತ್ತಾರೆ ಅನ್ನೋದು. ಹೌದು, ಈ ನಂಬಿಕೆ ಶತಮಾನಗಳಿಂದಲೂ ಇದೆ. ಹೀಗಾಗಿ ನಿತ್ಯ ರಾತ್ರಿ ಆರತಿ ಮುಗಿದ ಬಳಿಕ ದೇವಸ್ಥಾನದ ಬಾಗಿಲನ್ನ ಮುಚ್ಚುವ ಮೊದಲು ಪಗಡೆಯಾಟಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಗಳನ್ನ ಅರ್ಚಕರು ಒಂದು ವಿಶೇಷ ಕೋಣೆಯಲ್ಲಿ ಮಾಡಿ ಹೋಗುತ್ತಾರೆ. ರಾತ್ರಿ ಹೊತ್ತು ಯಾರೆಂದರೆ ಯಾರು ಕೂಡ ಈ ದೇವಸ್ಥಾನದಲ್ಲಿ ಉಳಿದುಕೊಳ್ಳೋದಿಲ್ಲ. ಲೋಕ ಸಂಚಾರ ಮುಗಿಸಿದ ಬಳಿಕ ಗೌರಿ ಹಾಗೂ ಗಂಗಾಧರ ಇಲ್ಲಿ ಬಂದು ರಾತ್ರಿ ಕಳೆಯುತ್ತಾರೆ. ರಾತ್ರಿ ವೇಳೆ ಪಗಡೆಯಾಟ ಆಡುತ್ತಾರೆ ಅನ್ನೋ ನಂಬಿಕೆಗಳಿವೆ. ಇನ್ನು ಈ ಶಿವಾಲಯಕ್ಕೂ ಶಂಕರಾಚಾರ್ಯರಿಗೂ ಒಂದು ಬಿಡಿಸಲಾಗದ ನಂಟಿದೆ. ಅದು ಶಂಕರರು 8ನೇ ಶತಮಾನದಲ್ಲಿ ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನ ಇದೇ ದೇವಾಲಯದ ಕೆಳಗಡೆ ಭಾಗದಲ್ಲಿರುವ ಗುಹೆಯೊಂದರಲ್ಲಿ ಭೇಟಿಯಾಗಿದ್ದರಂತೆ. ಶಂಕರರು ತಮ್ಮ ಗುರುಗಳನ್ನ ಭೇಟಿಯಾದ ಗುಹೆಯು ಇಂದಿಗೂ ಕೂಡ ನಮಗೆ ನೋಡಲು ಸಿಗುತ್ತದೆ. ಹಲವು ರಹಸ್ಯಗಳನ್ನ ಹೊತ್ತಿರುವ ಈ ಗುಹೆಗೆ ಶಂಕರಾಚಾರ್ಯ ಗುಹೆ ಎಂದೇ ಕರೆಯುತ್ತಾರೆ. ಈ ಗುಹೆಯಲ್ಲಿ 3 ಬಾಗಿಲುಗಳನ್ನ ಇಂದಿಗೂ ಕೂಡ ಮುಚ್ಚಲಾಗಿದೆ. ಅವುಗಳಲ್ಲಿ ಒಂದು ನರ್ಮದಾ ತಟಕ್ಕೆ ಹಾಗೂ ಮತ್ತೊಂದು ಓಂಕಾರೇಶ್ವರ ಮಂದಿರಕ್ಕೆ ತಲುಪುವ ಮಾರ್ಗವನ್ನ ಹೊಂದಿದ್ದವು ಅಂತ ಹೇಳಲಾಗುತ್ತದೆ. ಈ ದೇವಾಲಯದ ಮತ್ತೊಂದು ರಹಸ್ಯ ಅಂದ್ರೆ ಅದು ಮೂಲ ಗರ್ಭಗುಡಿಯು ಸಹಸ್ರ ವರ್ಷಗಳಿಂದ ಬಂದ್ ಇರೋದು. ಅದನ್ನ ಯಾರು ಮುಚ್ಚಿದ್ರು, ಯಾಕೆ ಮುಚ್ಚಿದ್ರು ಅನ್ನೋ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಆದರೂ ಕೂಡ ಆ ಮೂಲ ಗರ್ಭಗುಡಿ ಮಾತ್ರ ಸದಾಕಾಲ ಮುಚ್ಚಿರುತ್ತದೆ. ಇದಕ್ಕೆ ಆ ಗರ್ಭಗುಡಿಯಲ್ಲಿ ಅಪಾರ ಪ್ರಮಾಣದ ಸಂಪತ್ತೇ ಕಾರಣ ಎಂದು ಹೇಳುತ್ತಾರೆ. ಅನಂತ ಪದ್ಮನಾಭ ದೇವಾಲಯದಲ್ಲಿ ಅಡಗಿಸಿಟ್ಟಂತೆ ಇಲ್ಲಿಯೂ ಕೂಡ ಅಪಾರ ಪ್ರಮಾಣದ ಸಂಪತ್ತನ್ನ ಇಡಲಾಗಿದೆ. ಅದಕ್ಕೆ ದೈವಿ ಶಕ್ತಿ ಕಾವಲಿದೆ. ಹೀಗಾಗಿಯೇ ಆ ಬಾಗಿಲನ್ನ ತೆಗೆಯುವ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ ಎಂದೇ ಆಧ್ಯಾತ್ಮಿಕ ಚಿಂತಕರು, ಇತಿಹಾಸಕಾರರು ಹೇಳುತ್ತಾರೆ. ಓಂಕಾರೇಶ್ವರ ಮಂದಿರ ಅಂದ್ರೆ ಅದು ಶಿವನ ಶಕ್ತಿ ಕೇಂದ್ರ, ಹಲವು ರಹಸ್ಯಗಳ ತಾಣ, ಹಲವು ಚಮತ್ಕಾರಗಳ ಕ್ಷೇತ್ರ. ತನ್ನ ಅಮಿತ ಶಕ್ತಿಯಿಂದಾಗಿಯೇ ಭಕ್ತರನ್ನ ಸೆಳೆಯುವ ಓಂಕಾರೇಶ್ವರ ತನ್ನ ದರ್ಶನವಿಲ್ಲದೆ ನಿಮ್ಮ ಯಾವ ತೀರ್ಥಯಾತ್ರೆಗಳು ಪೂರ್ಣವಲ್ಲ ಎಂಬ ಸಂದೇಶವನ್ನ ಸಹಸ್ರಾರು ವರ್ಷಗಳಿಂದ ಸಾರುತ್ತಾ ಬಂದ ಭಕ್ತರ ಪಾಪ ಕರ್ಮಗಳನ್ನ ಪರಿಹರಿಸುತ್ತಾ ಲೋಕ ಕಲ್ಯಾಣವನ್ನ ಈಡೇರಿಸುತ್ತಾ ಇಲ್ಲಿಯೇ ನೆಲೆಸಿದ್ದಾನೆ. ಇದಾಗಿತ್ತು ಇಂದಿನ ಮಹಿಮೆ ಸಂಚಿಕೆಯ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಾಳೆಯ ಮಹಿಮೆ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.